ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಆಶೀರ್ವದಿಸಲ್ಪಟ್ಟ ಶುಭ ಮುಂಜಾನೆಯನ್ನು ಹಾರೈಸ್ತೇವೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ಮುಂಜಾನೆಗೆ ಸೇರಿ ಬಂದಿದೆ ದೇವರನ್ನ ಧ್ಯಾನ ಮಾಡುವುದಕ್ಕಾಗಿ. ನಾವಿರುವಂತಹ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ರಾಜಾದಿರಾಜನನ್ನ ಆರಾಧನೆ ಮಾಡೋಣ. ಕರ್ತನನ್ನ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ. ಎಂದೆಗೂ ಎಂದೆಂದಿಗೂ ಬದಲಾಗದ ಯೇಸು, ಎಂದಿಗೂ ಎಂದೆಂದಿಗೂ ಬದಲಾಗದ ಯೇಸು. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ, ನಿನ್ನನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಎಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀವೇ, ಎಂದಿಗೂ ನನ್ನ ಸಹಾಯ ನೀವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಎಲ್ಲರೂ ಸೇರಿ ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗಿಲ್ಲ, ಸ್ತೋತ್ರ, ಬದಲಾಗಿಲ್ಲ. ಆಮೆನ್. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ. ನಿನ್ನ ಬದಲಾಗದ ದೇವರು ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. యేసయ్య ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಸೇರಿ ಕೂಡಿ ಹಾಡೋಣ. యేసయ్య ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಸ್ವಾಮಿ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ ದೇವರೇ. ಕುಡಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಪಾದಕ್ಕೆ ಅರ್ಪಿಸ್ತೇವೆ. ಧ್ಯಾನ ಮಾಡಲಿಕ್ಕಿರುವಂತ ವಾಕ್ಯ ಭಾಗ್ಯವನ್ನ ನೀವು ಆಶೀರ್ವಾದ ಮಾಡಿ ಸ್ವಾಮಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಮುಂಜಾನೆ ದೇವರನ್ನು ಕೊಟ್ಟಿರುವಂತ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ, ಬಲ ಹೊಂದಿಕೊಳ್ಳೋಣ. ಲೂಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಚನವನ್ನ ನಾವು ಓದಿಕೊಳ್ಳಲಿಕ್ಕೆ ಇರ್ತೇವೆ. ಲೂಕ್ ಚಾಪ್ಟರ್ 10 ವರ್ಸ್ 19. ಸೊ ಈ ವಾಕ್ಯ ಹೇಳ್ತದೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆಮೇಲೆ ಎಂತ ಸುಂದರವಾದಂತ ದೇವರ ವಾಕ್ಯ ಮತ್ತು ಅಧಿಕಾರವುಳ್ಳ ಒಂದು ವಾಗ್ದಾನ ದೇವರು ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ತನ್ನ ಶಿಷ್ಯರಿಗೆ ಕೊಡುವುದನ್ನು ಕಾಣ್ತಾ ಇದ್ದೇವೆ. ಏನ್ ಹೇಳ್ತದೆ? ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಈ ಲೋಕದಲ್ಲಿ ಅನೇಕ ಶಕ್ತಿಗಳು ಉಂಟು. ಮಾಟ ಮಂತ್ರದ ಶಕ್ತಿಗಳು ಉಂಟು, ದೆವ್ವಗಳ ಶಕ್ತಿ ಉಂಟು, ಪಿಶಾಚಿಗಳ ಶಕ್ತಿ ಉಂಟು, ಅನಾರೋಗ್ಯದ ಶಕ್ತಿ ಉಂಟು, ಕತ್ತಲೆಯ ಶಕ್ತಿ ಉಂಟು ಅಲ್ವಾ? ಎಲ್ಲ ರೀತಿಯ ಶಕ್ತಿಗಳಿವೆ. ಆದ್ರೆ ಎಲ್ಲ ಶಕ್ತಿಗೆ ಮೀರಿರುವಂತ ಮತ್ತೊಂದು ಶಕ್ತಿ ಇದೆ. ಅದು ದೇವರ ಶಕ್ತಿ, ಅದು ಪವಿತ್ರಾತ್ಮನ ಶಕ್ತಿ, ಅದು
ಪುನರುತ್ಥಾನದ ಶಕ್ತಿ. ಈಗ ತಾನು ಹಾಡಿಕೊಂಡಂತೆ ಬದಲಾಗಿಲ್ಲ, ನಮ್ಮ ದೇವರು ಬದಲಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ನಿನ್ನೆ ಇದ್ದಂತೆ ಇವತ್ತು ನಾಳೆಯೂ ನಿರಂತರವಾಗಿಯೂ ಒಂದೇ ರೀತಿಯಲ್ಲಿ ಇರುವಂತ ದೇವರಾಗಿದ್ದಾರೆ. ಆಮೇಲೆ ಈ ಮುಂಜಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ದೇವರ ಮೇಲೆ ನಂಬಿಕೆ ಇಟ್ಟುವುದಾಗಿದ್ರೆ ಯಾವುದೂ ನಮಗೆ ಕೇಡು ಮಾಡುವುದೇ ಇಲ್ಲ. ಇನ್ನೊಂದು ವಾಕ್ಯ ಹೇಳ್ತದೆ, ನಿಮ್ಮ ವಿರುದ್ಧವಾಗಿ ಕಲ್ಪಿಸಿರುವ ಯಾವ ಆಯುಧವು ನಿಮ್ಮನ್ನ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಇಲ್ಲ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಒಂದು ಸಾರಿ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಒಬ್ಬ ಒಳ್ಳೆ ಅಭಿಷಕ್ತರ ಅಂತ ದೈವ ಸೇವಕರಾಗಿರುವಂತ ಸಾಧು ಸುಂದರ್ ಸಿಂಗ್ ಅನ್ನುವಂತ ಸೇವಕರ ಬಗ್ಗೆ ನಾವು ಓದ್ತೇವೆ. ಭಯಂಕರವಾದ ರೀತಿಯಲ್ಲಿ ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿರುವಂತ ಸೇವಕರು ಇವರಾಗಿರ್ತಾರೆ. ಒಂದು ಸಾರಿ ಏನಾಗುತ್ತೆ ಗೊತ್ತಾ, ಇವರು ರಕ್ಷಣೆ ಹೊಂದಿದ ನಂತರ ದೇವರ ಸೇವೆಗೋಸ್ಕರ ಅಂತ ಒಪ್ಪಿಸಿಕೊಟ್ಟು ಅವ್ರೇನ್ ಮಾಡ್ತಾರೆ, ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಸುವಾರ್ತೆನ ಸಾರುವುದಕ್ಕಾಗಿ ಹಳ್ಳಿಗಳಿಗೆ ಹೋಗ್ತಾರೆ. ಆದ್ರೆ ಏನಾಗುತ್ತೆ, ಒಂದು ಹಳ್ಳಿಗೆ ಹೋದಾಗ ಏನಾಗತ್ತೆ ಅಂದ್ರೆ ಅವರನ್ನ ಯಾರು ತಮ್ಮ ಮನೆಗಳಲ್ಲಿ ಸೇರಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಅವರು ಯೇಸು ಸ್ವಾಮಿ ನಂಬಿದ್ದಾರಂತ ಎಲ್ಲರೂ ಅವ್ರನ್ನ ದ್ವೇಷಿಸ್ತಾರೆ. ಆಗ ರಾತ್ರಿ ಆದ ಕಾರಣ ಯಾರು ಅವರನ್ನ ತಮ್ಮ ಮನೆಯಲ್ಲಿ ಸೇರಿಸಿಕೊಳ್ಳದೇ ಇರುವ ಕಾರಣ ಅಲ್ಲಿ ಪಕ್ಕದಲ್ಲಿರುವಂತ ಒಂದು ಗುಡಿಸಲದಲ್ಲಿ ಅವರು ರಾತ್ರಿ ಜಾವ ಮಲಗಬೇಕಾಗತ್ತೆ. ತಮ್ಮಲ್ಲಿರುವಂತ ಒಂದು ಬೆಡ್ಶೀಟ್ ಅನ್ನ ಹಾಸಿಕೊಂಡು, ಅಲ್ಲಿ ಕರೆಂಟ್ ಇಲ್ಲ, ಆ ಒಂದು ಗುಡಿಸಲಿಗೆ ಯಾವುದೇ ಒಂದು ಹಂಚಿಲ್ಲ, ಅಂತ ಚಳಿಯಲ್ಲಿ ರಾತ್ರಿಯಲ್ಲಿ ಅವರು ಮಲಗ್ತಾರೆ. ಮುಂಚಾನೆ ಎದ್ದು ಅವರು ನೋಡ್ತಾರೆ ಏನಂದ್ರೆ, ಅವ್ರ ಪಕ್ಕದಲ್ಲಿಯೇ ಒಂದು ದೊಡ್ಡ ಸರ್ಪ, ದೊಡ್ಡ ಒಂದು ಹೆಬ್ಬಾವು ಅಂತ ನಾವು ಹೇಳ್ತೀವಲ್ಲ, ಹೆಬ್ಬಾವು ಅವ್ರ ಪಕ್ಕದಲ್ಲಿಯೇ ಮಲಗಿರ್ತದೆ. ಸೊ ಅವ್ರಿಗೆ ಮುಂಜಾನೆ ಎದ್ದು ನೋಡ್ತಾರೆ, ಏನೋ ಒಂದು ಪ್ರಾಣಿ ಮಲಗಿದೆ ಅಂತ ಅವ್ರು ಅನ್ಕೋತಾರೆ. ಆದ್ರೆ ಅವ್ರು ದೃಷ್ಟಿಸಿ ನೋಡಿದಾಗ ಅವರಿಗಿಂತಲೂ ದೊಡ್ಡದಾಗಿರುವಂತ 4 ಪಟ್ಟು ದೊಡ್ಡದಾಗಿರುವಂತ ಒಂದು ಹೆಬ್ಬಾವು ಸರ್ಪ ಅವ್ರ ಪಕ್ಕದಲ್ಲಿ ಮಲಗಿರ್ತದೆ. ಆಮೇಲೆ ಸೊ ಅವ್ರ ಪಕ್ಕದಲ್ಲಿ ಮಲಗಿದ್ರು ಸಹ ಆ ಸರ್ಪ ಅವ್ರನ್ನ ಮುಟ್ಟೋದಿಲ್ಲ. ಯಾಕಂದ್ರೆ ದೇವರು ಆ ಸರ್ಪದ ಬಾಯಿಯನ್ನ ಕಟ್ಟಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಈಗ ತಾನೇ ಓದಿಕೊಂಡಿದ್ದೇವೆ ಏನಂದ್ರೆ, ಈಗ ನೋಡ್ರಿ, ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಮಗೆ ಕೇಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವೇದ ಗ್ರಂಥದಲ್ಲಿ 3 ಯವನಸ್ಥರ ಬಗ್ಗೆ ನಾವು ಓದ್ತೇವೆ. ಏನದು? ಅವರನ್ನ ಶದ್ರೇಕ್, ಮೆಷಕ್, ಅಬೇದ್ನೆಗೋ ಅವರ ಹೆಸರು. ಅವರನ್ನ ಅಲ್ಲಿರುವಂತ ಅರಸ ಬೆಂಕಿಯ ಗವಿಯಲ್ಲಿ ಎಸಿತಾನೆ. ಅವರು ಸುಟ್ಟು ಹೋಗ್ಬೇಕಂತ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವ ಕೇಡು ನಿಮಗೆ ಸಂಭವಿಸುವುದೇ ಇಲ್ಲ. ಆಮೇಲೆ ಸೊ ಅದರಂತೆ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಏನಂತೆ? ಎಲ್ಲಾದ್ರ ಮೇಲೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ಕೇಳುವಾಗ ನಾನು ನಂಬ್ತೀನಿ, ಒಂದು ಬಲವಾದಂತ ಆತ್ಮಿಕವಾದ ಅಧಿಕಾರ ನಿಮ್ಮ ಜೀವಿತದ ಮೇಲೆ ನೀವು ಸ್ವೀಕರಿಸಿಕೊಳ್ಳ್ರಿ. ಯಾವುದಕ್ಕಾಗಿ ಭಯ ಪಡ್ತಾ ಇದ್ದೀರಾ, ಅದು ನಿಮ್ಮ ಜೀವನದಲ್ಲಿ ಯಾವುದು ಕೇಡು ಮಾಡುವುದೇ ಇಲ್ಲ. ನಿಮ್ಮನ್ನ ಎದುರಿಸ್ಬೇಕಂತ ಬಂದಿರುವಂತ ಜನರು, ನಿಮ್ಮನ್ನ ಕೆಳಗಡೆ ಹಾಕಬೇಕಂತ ಬಂದಿರುವಂತ ಪರಿಸ್ಥಿತಿಗಳು, ಯಾವುದೇ ದೊಡ್ಡ ಬಿರುಗಾಳಿ ಆಗಿರ್ಲಿ, ನಿಮ್ಮನ್ನ ಯಾವುದು ಕೇಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ದೇವರಿಗೆ ಮುಂಚಾನೆ ಈ ವಾಕ್ಯಗಳಿಂದ ನಿಮ್ಮನ್ನ ಆಶೀರ್ವಾದ ಮಾಡಲಿ. ನೋಡ್ರಿ, ಸಾಧು ಸುಂದರ್ ಸಿಂಗ್ ಅನ್ನ ಹೇಗೆ ದೇವರು ಕಾಪಾಡಿದ, ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರನ್ನ ಹೇಗೆ ದೇವರು ಬೆಂಕಿಯ ಗವಿಯಿಂದ ಕಾಪಾಡಿದ, ದಾನಿಯೇಲನ ದೇವರು ಹೇಗೆ ಸಿಂಹದ ಬಾಯಿಯನ್ನ ಕಟ್ಟಿ ಕಾಪಾಡಿದ, ಅದೇ ದೇವರನ್ನ ಇವತ್ತು ನೀವು ಮತ್ತು ನಾವು ಆರಾಧಿಸ್ತಾ ಇದ್ದೇವೆ. ಆ ದೇವರನ್ನ ಮನೆ ಎಂದಿಗೂ ಕೈಗೊಳ್ಳೋದಿಲ್ಲ. ಯಾವುದೇ ಶಕ್ತಿಗಳು ನಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಈ ಮುಂಜಾನೆ ವಾಕ್ಯಗಳನ್ನ ಆಶೀರ್ವಾದವಾಗಿ ನಿಮ್ಮ ಜೀವಿತದ ಮೇಲೆ ನಾನು ನುಡಿತಾ, ನಿಮಗೋಸ್ಕರ ನಾನು ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮಗೋಸ್ಕರ ಕೈಗಳನ್ನು ಚಾಚಿ ಪ್ರಾರ್ಥಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತ ತಂದೆಯಾದ ದೇವರೇ, ಈಗ ತಾನೇ ವಾಕ್ಯದಲ್ಲಿ ಓದಿಕೊಂಡಂತೆ ದೇವರೇ, ಅಪ್ಪ, ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀಯ ದೇವರೇ.
ಅಭಿಷೇಕ ನಮ್ಗೆ ಕೊಟ್ಟಿದೀಯ. ಕೇಳ್ತಾ ಇರುವಂತ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ಅಪ್ಪ ಸ್ವಾಮಿ, ಯಾವುದೇ ಮಾಟ ಮಂತ್ರ ಆಗಿರಲಿ ದೇವ್ರೆ, ಯಾವುದೇ ಸೈತಾನ ಶಕ್ತಿ ಆಗಿರಲಿ, ಯಾವುದೇ ದೆವ್ವಗಳ ಶಕ್ತಿ ಆಗಿರಲಿ, ಯಾವುದೇ ಪಿಶಾಚಿಗಳ ಶಕ್ತಿ ಆಗಿರಲಿ ದೇವ್ರೆ, ಯಾವುದೇ ಕತ್ತಲೆ ಶಕ್ತಿ ಆಗಿರಲಿ ದೇವ್ರೆ, ನಿನ್ನ ಮಕ್ಕಳನ್ನು ಮುಟ್ಟದಂತೆ ದೇವ್ರೆ, ಈಗಲೇ ನಿನ್ನ ಪರಲೋಕದ ಒಂದು ಆಶೀರ್ವಾದ, ಪರಲೋಕದ ಒಂದು ದೇವ್ರೆ ಒಂದು ಕೃಪೆ, ಮೇಘಸ್ತಂಭ, ಅಗ್ನಿಸ್ತಂಭ, ನಿನ್ನ ರಕ್ತದ ಪ್ರೊಟೆಕ್ಷನ್ ನಿನ್ನ ಮಕ್ಕಳನ್ನು ಈಗಲೇ ಆವರಿಸಿಕೊಳ್ಳಲಿ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೇಲೆ ಮುಂಜಾನೆ ವಾಕ್ಯಗಳಿಂದ ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಆಶೀರ್ವದಿಸಿ. ನಾಳೆ ಮತ್ತೊಂದು ವಾಕ್ಯದೊಂದಿಗೆ ನಾವೆಲ್ಲರೂ ಸೇರಿ ಕೂಡಿ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.